ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಈ 5 ಆ್ಯಪ್ಗಳು ನಿಮ್ಮ ಮೊಬೈಲ್ ಅಲ್ಲಿ ಇರಲೇಬೇಕು. ಮೊದಲನೇದು ಯಾವ್ದಾದ್ರು ಒಂದು ಬ್ರೋಕಿಂಗ್ ಆ್ಯಪ್, ಯಾಕಂದ್ರೆ ನೀವು ಶೇರ್ ಅಲ್ಲಿ ಮತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಇದು ಮುಖ್ಯವಾಗಿ ಬೇಕೇ ಬೇಕು. ಒಂದ್ ವೇಳೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ನಾನು ಬಯೋದಲ್ಲಿದೆ, ಹೋಗಿ ಫ್ರೀ ಆಗಿದೆ ಡೌನ್ಲೋಡ್ ಮಾಡ್ಕೋಬಹುದು. ಸೆಕೆಂಡ್, ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಜಗತ್ತಿನ ಎಕಾನಮಿ ಬಗ್ಗೆ ತಿಳ್ಕೊಳ್ಳೋಕೆ ಮನಿ ಕಂಟ್ರೋಲ್ ಅಂತ ಒಂದು ಆ್ಯಪ್ ಇದೆ, ಅದು ನಿಮ್ಮ ಮೊಬೈಲ್ ಅಲ್ಲಿ ಇರಲೇಬೇಕು. ಥರ್ಡ್ ಅಪ್ಲಿಕೇಶನ್, ನೀವೇನಾದ್ರೂ ಆಕ್ಟಿವ್ ಇನ್ವೆಸ್ಟರ್ ಅಂದ್ರೆ ಸ್ಟಾಕ್ ಬಗ್ಗೆ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ನಿಮ್ಮ ಹತ್ರ ಸ್ಕ್ರೀನರ್ ಅಪ್ಲಿಕೇಶನ್ ಇರಲೇಬೇಕು. ಯಾಕಂದ್ರೆ ನಿಮಗೆ ಒಂದು ಕಂಪನಿ ಬಗ್ಗೆ ಎಲ್ಲಾ ಡೀಟೇಲ್ಸ್ ಕೂಡ ಆ ಸ್ಕ್ರೀನರ್ ಅಪ್ಲಿಕೇಶನ್ ಅಲ್ಲೇ ಸಿಗುತ್ತೆ. ನಾಲ್ಕನೇದು ಟ್ರೇಡಿಂಗ್ ವ್ಯೂ, ಯಾಕಂದ್ರೆ ನೀವು ಚಾರ್ಟ್ ನ ಇದರಲ್ಲಿ ಫ್ರೀ ಆಗಿ ನೋಡಬಹುದು. ಯಾವುದೇ ಕಂಪನಿದಾಗ್ಲಿ, ಯಾವುದೇ ಇಂಡೆಕ್ಸ್ ದಾಗ್ಲಿ, ಬೇರೆ ಯಾವುದೇ ದೇಶದಾಗ್ಲಿ, ಗೋಲ್ಡ್ ದಾಗ್ಲಿ, ಸಿಲ್ವರ್ ದಾಗ್ಲಿ ಎಲ್ಲಾ ಸೆಕ್ಯೂರಿಟೀಸ್ ನೀವು ಇದರಲ್ಲಿ ಚಾರ್ಟ್ ನ ಫ್ರೀ ಆಗಿ ನೋಡಬಹುದು. ಇನ್ನ ಫಿಫ್ತ್ ಅಪ್ಲಿಕೇಶನ್ ಯಾವ್ದಂದ್ರೆ, ನಾವೀಗ ಎಐ ಜಮಾನದಲ್ಲಿ ಬದುಕ್ತಿದೀವಿ. ನೀವು ಚಾಟ್ ಜಿಪಿಟಿ, ಜೆಮಿನಿ ಯೂಸ್ ಮಾಡ್ತಿದ್ರೆ ಓಕೆ, ಬಟ್ ಅದರ ಜೊತೆಗೆ ಗೂಗಲ್ ನೋಟ್ಬುಕ್ LM ಅಂತ ಒಂದು ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಇದೆ. ನೀವು ಇದನ್ನಂತೂ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ನೀವೇನಾದ್ರೂ ಆಕ್ಟಿವ್ ಇನ್ವೆಸ್ಟರ್ ಅಂದ್ರೆ ಯಾವ್ದಾದ್ರು ಸ್ಟಾಕ್ ನ ರಿಸರ್ಚ್ ಮಾಡ್ತಿದ್ದೀರಾ ಅಂತಂದ್ರೆ. ಇದನ್ನ ಯಾಕೆ ಯೂಸ್ ಮಾಡ್ಬೇಕಂದ್ರೆ, ಮೊದಲು ಇದು ಫ್ರೀ ಆಗಿದೆ, ಮತ್ತೆ ಇದರಲ್ಲಿ ಇನ್ಕ್ರೆಡಿಬಲ್ ಫೀಚರ್ಸ್ ಇದಾವೆ. ಒಬ್ಬ ಸ್ಟಾಕ್ ರಿಸರ್ಚ್ ಮಾಡೋನಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಈ 5 ಅಪ್ಲಿಕೇಶನ್ ಲಿಂಕ್ ಏನಾದ್ರು ಬೇಕಂದ್ರೆ ಕೆಳಗಡೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಪರ್ಸನಲ್ ಆಗಿ DM ಮಾಡ್ತೀನಿ.